ಮೂಲಭೂತ ಸೌಕರ್ಯ ಕಲ್ಪಿಸುವಂತೆ ಮನವಿ. 15 ದಿನಗಳಲ್ಲಿ ಕ್ರಮ ಕೈಗೊಳ್ಳದಿದ್ದರೆ ಧರಣಿ ಸತ್ಯಾಗ್ರಹ. ಆಸಿಫ್ ತಾಳಿಕೋಟೆ. ಕೂಡ್ಗಿ ಗ್ರಾಮದ ವಿವಿಧ ವಾರ್ಡ್ಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಹಾಗೂ ಹಲವು ಅಭಿವೃದ್ಧಿ ಕಾಮಗಾರಿಗಳು ಬಾಕಿ ಉಳಿದಿರುವ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ನಿತ್ಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರ ಪರವಾಗಿ ಜೆಡಿಎಸ್ ಮುಖಂಡ ಆಸಿಫ್ ತಾಳಿಕೋಟೆ ಅವರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಮನವಿಯಲ್ಲಿ ಗ್ರಾಮದ ವಿವಿಧ ವಾರ್ಡ್ಗಳ ಸಮಸ್ಯೆಗಳನ್ನು ಪರಿಶೀಲಿಸಿ ಕುಡಿಯುವ ನೀರು, ರಸ್ತೆ, ಚರಂಡಿ, ಬೀದಿ ದೀಪ ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ ಬಾಕಿ ಉಳಿದಿರುವ ಅಭಿವೃದ್ಧಿ ಕಾಮಗಾರಿಗಳನ್ನು 15 ದಿನಗಳೊಳಗೆ ಪೂರ್ಣಗೊಳಿಸುವಂತೆ ಒತ್ತಾಯಿಸಿದರು. ನಿಗದಿತ ಅವಧಿಯೊಳಗೆ ಸಮಸ್ಯೆಗಳನ್ನು ಬಗೆಹರಿಸದಿದ್ದಲ್ಲಿ ಗ್ರಾಮಸ್ಥರೊಂದಿಗೆ ಸೇರಿ ಗ್ರಾಮ ಪಂಚಾಯಿತಿ ಕಚೇರಿ ಎದುರು ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ಅವರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಪ್ರತಿಯೊಬ್ಬರಿಗೆ ನಿಮಗೆ ಗ್ರಾಮ ಪಂಚಾಯಿತಿ ಕೆಲಸ ಸಿಗಲ್ಲ, ಹೊಟ್ಟೆ ಕಸದ ಗಾಡಿ ಕೊಡೋದಿಲ್ಲ. ಯಾಕಂದ್ರೆ ನೀವು ಏನು ಗೋಳೆ ಮಾಡ್ತಾರಲ್ಲ ಅಷ್ಟೇ ಕಸ ತುಂಬ ಗಾಡಿ ಹೋಗುತ್ತೆ. ಪ್ರತಿನಿತ್ಯ ಹೋಗ್ಬೇಕು ಕಸ ತುಂಬಿದ್ರೆ ಅದು ಅಲ್ಲೆಲ್ಲ ಸ್ವಚ್ಛ ಇರುತ್ತೆ. ಇವ್ನು ಹೋಗಿ ಸ್ವಚ್ಛ ಮಾಡೋ ಅವಶ್ಯಕತೆ ಇರಲ್ಲ. 4ನೇ ವಾರ್ಡಿನ ಮೈನೂ ಮೂಲ ಇದು ಶಾಶ್ವತ ಪರಿಹಾರ ಕೊಡಿಸ್ಬೇಕು ಸರ್. ಈಗ ನಿನ್ನೆ ಮಳೆ ಬಂದು ಪೂರಾ ಮನೆ ಒಳಗೆ ಎಲ್ಲ 1ನೇ ವಾರ್ಡ್ ಎಸ್ ಸ್ಮಶಾನ ಟಿ ಸಿ ಅದು ರೈತರ ಟಿ ಸಿ ಐತಿ. ಅದು ಚಾಲು ಮಾಡೋಕೆ ನಾವು ಕಟ್ಟಂತ ಕಂಪೌಂಡ್ ಹೊಡ್ಬಿಟ್ರೆ ರೈತರೆಲ್ಲ ಅದು ಶಾಶ್ವತವಾಗಿ ಸ್ವಲ್ಪ ಹೊರಗೆ ಶಿಫ್ಟ್ ಮಾಡೋದು, ಸ್ಥಳಾಂತರ ಮಾಡಬೇಕು. ವಾರ್ಡ್ ಹಸಿರು ಬಿದ್ದರೂ ಕಸವನ್ನು ಸ್ವಚ್ಛತೆ ಕೊಡಿಸೋದು ಎಲ್ಲ ಒಳ್ಳೆ ಹೋಗಿ ಸರ್. ನೀವು ಒಂದ್ಸಲ ವಿಸಿಟ್ ಮಾಡಿರಿ. ಎಲ್ಲ ಮನೆ ಕಸ ಐತಿ, ಎಲ್ಲಿ ಇಲ್ಲ ಬರೀ ಗೊಳೆ ಮಾಡ್ಕೊಂಡು ಬಂದಿರ್ತಾರೆ. ಅದು ಆಮೇಲೆ ಹೋಗಿ ತುಂಬ್ಕೊಳ್ಳೋದು, ಸ್ವಚ್ಛತೆ ಇರುವಂಥ ಕೆಲಸ ಮಾಡೋಕ್ಕೆ ಎಲ್ಲ ವಾರ್ಡ್ ಅಗತ್ಯ ಮೂಲಭೂತ ಸೌಕರ್ಯ ಒದಗಿಸಬೇಕು. 3ನೇ ವಾರ್ಡ್ನಲ್ಲಿ ಸ್ಟೇಷನ್ ಹಳೆ ರಸ್ತೆ ಅಭಿವೃದ್ಧಿಪಡಿಸಬೇಕು. ಗಬ್ಬರ್ ಪ್ಲಾಟ್ ಸರ್ ಅಲ್ಲಿ ಈಗ ಮಳೆ ಬಂದರೆ ಅಡ್ಡಾಡಕ್ಕೆ ಜಾಗ ಇಲ್ಲ. ಅವ್ರಿಗೆ ಒಂದು ಸ್ವಲ್ಪ ಗಸ ವ್ಯವಸ್ಥೆ ಮಾಡ್ಕೊಳ್ಬೇಕು. ಉರ್ದು ಪ್ರಾಥಮಿಕ ಶಾಲೆ ಶೌಚಾಲಯ, ಕುಡಿಯುವ ನೀರು, ವಿದ್ಯುತ್ ಸೌಲಭ್ಯ ಏನು ಎಲ್ಲ ಸೌಲಭ್ಯ ಒದಗಿಸ್ಕೊಡ್ಬೇಕು. ಆಶ್ರಯ ಪ್ಲಾಟ್ಗಳನ್ನು ಮೊದಲು ಎದುರ್ಕೊಂಡು ಅದ್ರ ಬಗ್ಗೆ ನಾನು ಮಾಹಿತಿ ಕೊಡೋದು. ಏನು ಮಾಹಿತಿ ಐತೆ ಮಾಹಿತಿ ಕೊಡಿ, ಎಲ್ಲಿ ಗೊತ್ತು ಏನು ಅಂತ ತಮ್ಮಿಂದ ಶೀಘ್ರ ಕಮಿಟಿ ಗ್ರಾಮಸ್ಥರ ಸಮಸ್ಯೆ ಪರಿಸ್ಥಿತಿ ಮತ್ತು ವಿನಂತಿ ಮಾಡ್ತೇವೆ. ನೀವೆಲ್ಲ ಕೆಲಸಗಳು ಮಾಡಿಕೊಡ್ತೀರಿ ಬೇಗ ಅಂತೇಳಿ ವಿನಂತಿ ಕೊಡುವಂತೇಳಿ ಮನೆ ಫೋಟೋ ನಿಗಾ ಪೇಪರ್ ಈಗ ಆಸಿಫ್ ತಾಳಿಕೋಟೆಯವರು ನಮ್ಮ ಒಂದಿಷ್ಟು ಕೂಡ್ಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಗೆ ಒಂದು ಮನವಿಯನ್ನು ನಮಗೆ ಸಲ್ಲಿಸಿದ್ದಾರೆ. ಆ ಮನವಿಗಳಲ್ಲಿ ಬಹಳ ಮುಖ್ಯವಾಗಿ ಅವರು ಉಲ್ಲೇಖ ಮಾಡಿದ್ದು ಸ್ವಚ್ಛತೆಯ ವಿಚಾರವಾಗಿ ಉಲ್ಲೇಖ ಮಾಡಿದ್ದಾರೆ. ಆ ಸ್ವಚ್ಛತೆಯನ್ನು ನಾವು ಆಲ್ರೆಡಿ ನಮ್ಮ ಗಾಡಿ ಓಡ್ತಾ ಇದ್ದೇವೆ, ಬಟ್ ಇನ್ನೊಂದು ಸ್ವಲ್ಪ ಹೆಚ್ಚು ಮನೆ ಕಸ ಸಂಗ್ರಹ ಮಾಡಿ ಅನ್ನುವಂಥದ್ದು ಒಳ್ಳೆಯ ಸಲಹೆ ಹೇಳಿದ್ದಾರೆ. ಹಂಗಾಗಿ ಅದರ ಬಗ್ಗೆ ನಾನು ಶೀಘ್ರದಲ್ಲಿ ಕ್ರಮ ಕೈಗೊಳ್ತೀನಿ. ಒಂದು ಇನ್ನು ಎರಡನೇದು ಚರಂಡಿಗಳಂತ ಹೇಳಿದರೆ, ಚರಂಡಿಗಳನ್ನು ನಾವು ಮಾಡಬೇಕಾದ್ರೆ ನಮ್ಮಲ್ಲಿ ಅನುದಾನದ ಕೊರತೆ ಐತೆ. ಈಗ 3 ವರ್ಷಗಳಿಂದ NTPC ಅನುದಾನ ಬಂದಿಲ್ಲ ನಮಗೆ, ಅದು ಕೇಸು ಪೋರ್ಟಲ್ ಐತೆ. ಆಮೇಲೆ 15ನೇ ಹಣಕಾಸು ಅನುದಾನ ಕೂಡ 1 ವರ್ಷ ಆಯಿತು, ಅದು ಬಂದಿಲ್ಲ. ಅನುದಾನಗಳು ಬಂದ ಮೇಲೆ ಪ್ರಿಯಾರಿಟಿ ವೈಸ್ ಆದ್ಯತೆ ಅನುಸಾರ ಏನು ಹೊಸ ಚರಂಡಿಗಳ ನಿರ್ಮಾಣ ಮಾಡಂತ ಹೇಳಿದ್ರಿ, ಆ ಹೊಸ ಚರಂಡಿಗಳ ನಿರ್ಮಾಣವನ್ನು ನಾವು ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಅದರ ಜೊತೆಗೆ ಇನ್ನೊಂದು ಉರ್ದು ಶಾಲೆಗೆ ಸಂಬಂಧಪಟ್ಟಂಗೆ ಹೇಳಿದ್ರಿ, ಉರ್ದು ಶಾಲೆಗೆ ನಾನು ನಾಳೆನೇ ಹೋಗಿ ವಿಸಿಟ್ ಮಾಡಿ ಅಲ್ಲಿ ಏನು ಸಮಸ್ಯೆ ಇದೆ ಅದನ್ನು ಪರಿಹರಿಸೋದಕ್ಕೆ ಸಾಧ್ಯ ಇದ್ದಷ್ಟು ಕ್ರಮ ಕೈಗೊಳ್ತೀವಿ. ಸ್ಟೇಷನ್ ಸರ್ ಮನೆ ಶಾಸಕರು ಹೇಳ್ಯಾರ ಸ್ಟೇಷನ್ ರಸ್ತೆ ನಡುವಿಂದ ಕಳೆದಾರೆ ನಾಳೆ ಬರ್ತಾ ಇದ್ದಾರೆ. ನಾಳೆ ಸರ್ವೇರ್ ಬರ್ತಾ ಇದ್ದಾರೆ. ಅಳತೆ ಮಾಡ್ತಾರೆ. ಅಳತೆ ಮಾಡಿದ್ಮೇಲೆ ಎಲ್ಲಿಗೆ ಬರ್ತಾ ಅಲ್ಲಿಗೆ ಬೇಲಿಯನ್ನು ಹಾಕಿಸ್ಕೊಡ್ತೀವಿ. ಅದು ಸರ್ ವಾರ್ಡ್ ನಾಗರಾಗಿ ಸರ್ ಮೈನೂ ಬಂದ ಅದು ಸ್ವಲ್ಪ ಒಂದು ವಿಸಿಟ್ ಅದು ಶಾಸಕ ಪರಿಹಾರ ಆಗಲಿಲ್ಲ ಸರ್. ನೀವು ಮಾಡಿ ಬಂದಿದ್ರೆ ನಿಮ್ಮ ಮೇಲೆ ಹೆಮ್ಮೆ ಐತಿ, ಕೆಲಸ ಮಾಡಿದ್ರೆ ಹೇಳಿದ್ಮೇಲೆ. ಆದರೆ ಅವ್ರು ಶಾಸಕ ಪರಿಹಾರ ನೀವು ಮಾಡಿದ್ರೆ ನೀವು ಸಂಜೆಗೆ ಅವ್ರು ಬಂದು ಮಾಡಿದ್ರಿ. ಶಾಸಕರು ತಹಸೀಲ್ದಾರ್ ಕರೆಸಿ ಸ್ಟೇಷನ್ PSI ವೆರಿಫಿಕೇಶನ್ ಅದ್ರ ಬಗ್ಗೆ ಅವ್ರು ಶಾಸಕ ಪರಿಹಾರ ಮಾಡ್ಕೊಡ್ತಾರೆ. ಮನೆ ಮುಂದೆ ಅವ್ರ ಪಾಪ ಸಂಸದ ಮಕ್ಕಳು ಅದಾವೆ, ರೋಗಗಳು ಬರ್ತಾವೆ, ಅದು ಮಾಲಿನ್ಯ ಇದಾಗುತ್ತೆ. ಅದಕ್ಕೆ ಸ್ವಲ್ಪ ಸಮಸ್ಯೆಗಳು ತೆಗಿತಾರೆ. ಈಗ ನೀವು ಟ್ರಾನ್ಸ್ಫರ್ ಮಾಡಿ ಎಲ್ಲಿಗೆ ಸ್ಥಳಾಂತರಿಸ್ಬೋದು ಸರ್? ಮಗ್ಗಲ ಜಾಗ ಐತೆ ಸರ್, ಕಂಪೌಂಡ್ ಮಗ್ಗಲದಾಗ ಜಾಗ ಐತಿ. ಇದು ಸ್ಮಶಾನ ಒಳಗೆ TC ಐತಿ. ಅದು ಇರೋದ್ರಿಂದ ಕಟ್ಟಡ ಮಾಡಿದಂತ ಕಂಪೌಂಡ್ ಬೆಳೆಸಿ ಹೋಗೋದು ಹೊರಗೆ ಮಾಡತ್ತಾರ. ಜನರಿಗೆ ಭಾಳ ತೊಂದರೆ ಆಗೈತಿ. ಅದು ಹೊರಗಡೆ ಸ್ವಲ್ಪ ಶಿಫ್ಟ್ ಮಾಡೋದು. ಇನ್ನೊಂದು ಸರ್ SDMC ಎಲೆಕ್ಷನ್ ಬಗ್ಗೆ ನಿಮ್ಗೆ ಗಮನಕ್ಕೆ ಬಂದೈತಿ. ಯಾಕಂದ್ರೆ 4 ವರ್ಷ ಆಯ್ತು ಸರ್, 3 ವರ್ಷದಿಂದ ನಾನೇ ಹೇಳಕತ್ತೀನಿ.
ಏನತ್ರ ಮಾಡತ್ತಿಲ್ಲ ಬರೀ ನಿಮ್ಮ ಹೆಸರು ಹೇಳಕತ್ತಾರ. ನಾವು ಲೆಟ್ರ್ ಕೊಟ್ಟಿವಿ ಅವ್ರಿಗೆ. ನಿಮ್ಮ ಹೆಸರು ಹೇಳಕತ್ತಾರ. ನಾನು ನಿಮ್ಗೆ ಲೆಟ್ರ್ ಕೊಡ್ತೀನಿ ಬೇಕು, ನಾನು ಲೆಟ್ರ್ ಕೊಟ್ಟಿನಿ ಅವ್ರಿಗೆ ಮಾಡಿ ಅಂತ ಹೇಳಿ. ವಿಡಿಯೋ ಅವರೇ ನನಗೆ ಹೇಳಕ್ಕೆ ಇನ್ನೂ ಕೊಟ್ಟಿದ್ದು ಏನು ವಿಡಿಯೋ ಕ್ಲಾರಿಫಿಕೇಶನ್ ಇಲ್ಲ ಅಂತ ಅಂದಮೇಲೆ ನಾನು ನಿಮಗೆ ಕೇಳ್ತೀನಿ. ನಂತರ ನಾನು ಲೆಟ್ರ್ ಕೊಟ್ಟಿನಿ ಅವರಿಗೆ. ಆ ಮೀಟಿಂಗ್ ನಾವು ಪಾಸ್ ಮಾಡಿದ್ವಿ. ಯಾವಾಗ ಜನವರಿ ಮೀಟಿಂಗ್ ಒಳಗೆ ಪಾಸ್ ಮಾಡಿ ಜನವರಿ ಲೆಟ್ರ್ ಕೊಟ್ಟಿವಿ ನಾವು. SDMC ರಚನೆ ಮಾಡಿ ವ್ಯವಸ್ಥೆ ಆಗಿದೆ ಅವ್ರಿಗೆ. ಆಯ್ತು, ದಯಮಾಡಿ ಇವೆಲ್ಲ ಕಾರ್ಯಗಳು 15 ದಿವಸ ಒಳಗಡೆ ಮಾಡ್ತೀವಿ. ಇಲ್ಲಾಂದ್ರೆ ಅನಿವಾರ್ಯತೆ ನಿಮ್ಮ ಮುಂದೆ ಏನಿಲ್ಲ. ನಮ್ಮ ಹಕ್ಕನ್ನು ನಾವು ಪಾಲಿಸೋ ಸಲುವಾಗಿ, ನಮ್ಮ ಹಕ್ಕನ್ನು ಕೊಡೋ ಸಲುವಾಗಿ ದಲಿತ ಸರ್ಕಾರ ಒಪ್ಕೊಳ್ತೀವಿ. ನಮ್ಮ ಕಡೆಯಿಂದ ಏನು ಸಾಧ್ಯ ಐತೆ ಅದನ್ನ ಮಾಡ್ತೇವೆ. ಹೊಸ ಇದು ಕಾಮಗಾರಿ ನಿರ್ಮಾಣ ಮಾಡ್ಲಿಕ್ಕೆ ನಮ್ಮಲ್ಲಿ ಇದೇ ಸೇಮ್ ಟು ಸೇಮ್ ಆಗಿ ತಹಸೀಲ್ದಾರ್ಗೂ ಕೊಡ್ತೀನಿ. ನೀವು ಬಂದಿರೋ ತಹಸೀಲ್ದಾರ್ ನಾಳೆ ಹೋಗಿ ತಹಸೀಲ್ದಾರ್ಗೂ ಮನೆಗೆ ಸೂಚಿಸ್ತೀನಿ, ಕೊಡ್ತೀನಿ. ದಯಮಾಡಿ ಇವೆಲ್ಲ ಕೆಲಸಗಳು ಸ್ವಲ್ಪ ಮಾಡಿ. ನನ್ನ ಮಿತಿಯೊಳಗೆ ಏನಂತ ಮಾಡ್ಕೊಡ್ತೀನಿ. ಅಭಿವೃದ್ಧಿ ಅಧಿಕಾರಿಗಳು ನಿಮ್ಮಲ್ಲಿ ಅಧಿಕಾರ ಇದೆ, ನೀವು ಪರಿಶೀಲನೆ ಮಾಡಿ ಅದು ಸಂಬಂಧಪಟ್ಟ ಯಾರು ಮಾಡಿರ್ತಾರ ಅವ್ರ ಕೈಯಲ್ಲಿ ಮತ್ತೆ ಮರು ನಿರ್ಮಾಣ ಮಾಡಿಸಿ ಅಂತೇಳಿ ನಾನು ಲಾಸ್ಟ್ ಟೈಮ್ ಚೀಫ್ ಇಂಜಿನಿಯರ್ಗೂ ಕೂಡ ಮನವಿ ಕೊಟ್ಟಿದ್ದೀನಿ. ಈಗ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಕೂಡ ಅವ್ರಿಗೂ ಕೂಡ ಹೇಳ್ತಾ ಇದ್ದೀನಿ, ಅದನ್ನ ನೋಡಬೇಕು ಏನು ಮಾಡ್ತಾರೆ ಏನಿಲ್ಲ ಅಂತೇಳಿ. ಎಲ್ಲ ವಾರ್ಡ್ಗಳಿಗೆ ಮೂಲಭೂತ ಸೌಕರ್ಯಗಳ ಕೊರತೆ ಭಾಳ ಐತಿ ಊರಾಗ. ಜನಸಂಖ್ಯೆ ಜಾಸ್ತಿ ಆಗಿದೆ, ಮೂಲಭೂತ ಸೌಕರ್ಯಗಳ ಕೊರತೆ ಭಾಳ ಅಂದ್ರೆ ಭಾಳ ಐತಿ. ಪ್ರತಿ ವಾರ್ಡ್ನಲ್ಲಿ ಮೂಲಭೂತ ಸೌಕರ್ಯಗಳು ಒದಗಿಸಿಕೊಡ್ರಿ ಅಂತೇಳಿ ಅವ್ರಿಗೆ ಅದು ಕೂಡ ಮನವಿ ಮಾಡಿದ್ದೀನಿ, ಅದು ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲ ಗಪೂರ್ ಪ್ಲಾಟ್ನಲ್ಲಿ ಅದು ಗುಂಟಾ ಪ್ಲಾಟು, ಅಲ್ಲಿ ಮಳೆ ಬಂದರೆ ಯಾವ ಒಬ್ಬರು ಕೂಡ ಅಡ್ಡಾಡೋಕ್ಕಾಗಲ್ಲ, ಅಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆ ಪ್ಲಾಟಲ್ಲಿ ಕೂಡ ಅಲ್ಲಿ ಗರಸ್ ಹಾಕಿ ಅಲ್ಲಿ CC ರೋಡ್ ಹಾಕಕ್ಕೆ ಬರಲ್ಲಲ್ಲ. ಬೇರೆ ಕಡೆ ಗುಂಟಾ ಪ್ಲಾಟಲ್ಲಿ CC ರೋಡ್ ಹಾಕಿದ್ದಾರೆ ಇವರು, ಅಲ್ಲಿ ಬರಲ್ಲ ಅಂತ ಹೇಳ್ತಾರೆ. ಬರ್ಲಿಕ್ಕಂದ್ರೂ ಪರವಾಗಿಲ್ಲ, ಅದು ಕಾನೂನು ಬಾಹಿರ ಇದ್ರೂ ಪರವಾಗಿಲ್ಲ, ಆದರೆ ಅದು ಗರಸ್ ವ್ಯವಸ್ಥೆ ಮಾಡಿ. ಅದು ಕೂಡ ನಮ್ಮ ಜನನೇ ನಮಗೆ ಮತ ಹಾಕುವುದು, ನಮ್ಮ ಊರನ ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೆ ಮತ ಹಾಕಿ ಆರಿಸ್ತಾರುವಂಥವ್ರು. ಅವರು ಚುನಾಯಿತಿ ಒಂದು ಮತ ಹಕ್ಕನ್ನು ಚಲಾಯಿಸೋರು. ಅಂಥವ್ರ ಸಮಸ್ಯೆದಲ್ಲಾದ್ರೆ ಅವ್ರಿಗೂ ಕೂಡ ಒಂದು ಗರಸನ್ನು ಹಾಕಿ